ದೇಶದ ಎರಡನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂಗೆ ಇವತ್ತು ಶಂಕುಸ್ಥಾಪನೆ ಆಯಿತು. ಬೆಂಗಳೂರು ಪಕ್ಕದ ಆನೇಕಲ್ನಲ್ಲಿ 900 ಚಿಲ್ಲರೆ ಕೋಟಿ ರೂಪಾಯಿಯಲ್ಲಿ ಹೌಸಿಂಗ್ ಬೋರ್ಡ್ನವರು ಕಟ್ತಾ ಇದ್ದಾರೆ. ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಮ್ಮು ಗುಜರಾತ್ನ ಅಹಮದಾಬಾದ್ನಲ್ಲಿದೆ, ಮೋದಿ ಸ್ಟೇಡಿಯಂ. ಅದನ್ನು ಹೊರತುಪಡಿಸಿದ್ರೆ ಎರಡನೇ ಅತಿ ದೊಡ್ಡ ಸ್ಟೇಡಿಯಂ ಬೆಂಗಳೂರಿನಲ್ಲಾಗತ್ತೆ. 33 ತಿಂಗಳಲ್ಲಿ ಕಟ್ಟು ಮುಗಿಸ್ಬೇಕು ಅಂದ್ಕೊಂಡಿದ್ದಾರೆ. ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಸಚಿವ ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ಪರಮೇಶ್ವರ್ ಇದ್ದಾರೆ, ಶಿವಲಿಂಗೇಗೌಡರಿದ್ದಾರೆ. ಸಿದ್ದರಾಮಯ್ಯನವರಿಗೆ ಕೃಷ್ಣನ ವಿಗ್ರಹ ಕೊಟ್ಟರು, DK ಶಿವಕುಮಾರ್ ಅವರು ಗಣಪತಿ ವಿಗ್ರಹ ಕೊಟ್ಟರು. ಸುಮ್ಮನೆ ತಂದರು ಅಥವಾ ಬೆಳ್ಳಿಗದೆ ಕೊಟ್ಟರು ನೋಡ್ರಿ ಸಿದ್ದರಾಮಯ್ಯನವರು. ಜಮೀರ್ ಅಹ್ಮದ್ ಖಾನ್ರಿಗೆ ಒಂದು ಕಿರೀಟನೂ ಹಾಕಿದ್ರು. ಅಮೆರಿಕದ ಟೆಕ್ಸಾಸ್ ಸ್ಟೇಡಿಯಂನ ಪ್ರೇರಣೆಯೊಂದಿಗೆ ಇದರ ಡಿಸೈನ್ ಮಾಡಲಾಗಿದೆಯಂತೆ. 80,000 ಜನ ಕೂತ್ಕೊಳ್ಳಬಹುದಾದಂಥ ಸ್ಟೇಡಿಯಂ. ಕಾರ್ಯಕ್ರಮದಲ್ಲಿ ಯಾರ್ಯಾರೇನೇನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. ಇಡೀ ಬೆಂಗಳೂರು ನಗರದಲ್ಲಿ, ರಾಜ್ಯದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಇರಲಿಲ್ಲ, ಕ್ರಿಕೆಟ್ ಸ್ಟೇಡಿಯಂ ಇರಲಿಲ್ಲ. ಇವತ್ತು ಸುಮಾರು 943 ಕೋಟಿ ರೂಪಾಯಿಗಳ ಆನೇಕಲ್ ತಾಲೂಕಿನಲ್ಲಿ ಸೂರ್ಯನಗರ ಬಡಾವಣೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಹೌಸಿಂಗ್ ಬೋರ್ಡ್ನವರು ನನ್ನ ಹತ್ರ ಬಂದರು, ಶಿವಲಿಂಗೇಗೌಡರು ಮತ್ತು ಜಮೀರ್ ಅಹ್ಮದ್ ಖಾನ್ ಅವರು. ನಾವು ಆನೇಕಲ್ನ ಸೂರ್ಯನಗರದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನ ಕಟ್ತೇವೆ ಅಂತ ಹೇಳಿದ್ರು. ಈ ತರದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡತಕ್ಕಂಥದ್ದು ಅತ್ಯಂತ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ಮನಗಂಡು ಇವತ್ತು ಸುಮಾರು 80,000 ಆಸನಗಳುಳ್ಳ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಒಂದು ಕೃಷ್ಣ ಕೊಟ್ರು, ಕೃಷ್ಣನ ಒಂದು ದೊಡ್ಡ ವಿಗ್ರಹ. ನನಗೆ ವಿನಾಯಕನ ಕೊಟ್ರು. ವಿನಾಯಕ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡುವಂತಹ ವಿನಾಯಕನನ್ನು ನನಗೆ ಕೊಟ್ರು. ವಿಜಯಕ್ಕೆ ನಾಯಕ ವಿನಾಯಕನ ಕೂಡ. ಸೊ ಅದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೇಗಳನ್ನ ಉಳಿಲಿಲ್ಲ ಅಂದ್ರೆ ಯಾವ ಭೂಮಿನೂ ಫಲ ಕೊಡುವುದಿಲ್ಲ. DK ಸುರೇಶ್ ಮತ್ತು ಶಿವಣ್ಣವರು ಈ ಭಾಗದ ಜನರ ಋಣವನ್ನು ತೀರಿಸಬೇಕು. ಬರೀ ಕನಸು ಕಾಣಿದ್ರೆ ಸಾಲದು, ಆ ಕನಸನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಏನು ಸಂಕಲ್ಪವನ್ನು ಮಾಡಿದ್ರು, ಆ ಸಂಕಲ್ಪಕ್ಕೆ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಮ್ಮ ಪರಮೇಶ್ವರ್ ಅವರು, ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್, ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕವಾದಂತಹ ಶಿಲಾನ್ಯಾಸವನ್ನ ಮಾಡಿದ್ದೇವೆ. ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಹೇಳ್ತಾ ಇರ್ತೇನೆ. ನಾನು ವಸತಿ ಮಂತ್ರಿ ಆದ್ಮೇಲೆ ನನ್ನನ್ಸಿಗೆ 10 ಬಾರಿ ಇಲ್ಲ, 100 ಬಾರಿ ಬಂದು ನನ್ಗೆ ಒತ್ತಡ ಮಾಡಿ DK ಸುರೇಶ್ ಅವರು ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗ್ಲೇಬೇಕಂತ ಹೇಳ್ಬಿಟ್ಟು ಇವತ್ತು ಒತ್ತಡ ಮಾಡಿ ಇವತ್ತು ಏನು ಗುದ್ಲಿ ಪೂಜೆನ ಮಾಡಿದ್ದಾರೆ, ಇವತ್ತು ನಾವು ಮಾಡಿದ್ದೀವಿ. ಅದು ಟೋಟಲ್ ಕ್ರೆಡಿಟ್ ನನ್ನ ಮಾಜಿ ಲೋಕಸಭಾ ಸ್ನೇಹಿತರು, ನಮ್ಮ ನಾಯಕರಾದಂತ DK ಸುರೇಶ್ ಅವ್ರಿಗೆ ಹೋಗ್ಬೇಕು. ನಾನು ವಸತಿ ಮಂತ್ರಿ ಕ್ಯಾಬಿನೆಟ್ ರಿಷಫಲ್ನ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವ್ರು ಮಾತಾಡುವಾಗ ಆನೇಕಲ್ನಲ್ಲಿ ಆಗ್ತಾ ಇರೋ ಕಾರ್ಯಕ್ರಮ ಅಲ್ಲ, ಆನೇಕಲ್ ಶಿವಣ್ಣ ಬೆಂಬಲಿಗರೆಲ್ಲ ಪ್ಲಕಾರ್ಡ್ ಹಿಡ್ಕೊಂಡು ಬಂದಿದ್ರು, ಶಿವಣ್ಣ ಅವ್ರು ಮಿನಿಸ್ಟರ್ ಆಗಲಿ ಅನ್ನೋ ಥರ. ಸಿದ್ದರಾಮಯ್ಯನವ್ರು ಒಂಚೂರು ಸಿಟ್ಟು ಮಾಡ್ಕೊಂಡು, ನಾ ಮಾತಾಡುವಾಗ ಜ್ಞಾನ ಬೇಡ, ಕೂತ್ಕೊಳ್ಳಿ ಅಂತ. ನಿನ್ಗೆಲ್ಲ ಹೇಳೋದು ಕೂತ್ಕೊಳ್ಳ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.